ನಮಸ್ಕಾರ ಎಲ್ಲರಿಗೂ. ಹೇ ಮಂಜುಳಾ ಗೌರಿ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ಇವತ್ತೊಂದು ಸಿಂಪಲ್ ಆಗಿ ಅಡುಗೆ ಮಾಡೋದನ್ನ ತೋರಿಸ್ತಾ ಇದ್ದೀವಿ. ಅದುವೇ ತೆಂಗಿನಕಾಯಿಯ ತಂಬುಳಿ. ಬೇಗನೆ ಆಗುತ್ತೆ, ಸುಲಭವಾಗಿ ಆಗುತ್ತದೆ ಹಾಗೂ ಕಡಿಮೆ ಸಾಮಗ್ರಿಗಳನ್ನು ಬಳಸಿ ತುಂಬ ರುಚಿಯಾಗಿರುತ್ತದೆ. ಈಗ ಅದಕ್ಕೆ ಏನೇನು ಬೇಕು ಅಂತ ನೋಡೋಣ. ಮೊದಲನೇದಾಗಿ ತೆಂಗಿನಕಾಯಿ, ಕುಕ್ಕಿಂಗ್ ಆಯಿಲ್, ಇದು ಮೊಸರಲ್ಲ ಮಜ್ಜಿಗೆ ಕಡೆದಂಥ ಮಜ್ಜಿಗೆ, ಧನಿಯಾ ಅಥವಾ ಕೊತ್ತಂಬರಿ ಬೀಜ ಅಂತಾರೆ, ಕರಿಬೇವಿನ ಸೊಪ್ಪು, ಇಂಗು, ಉದ್ದಿನಬೇಳೆ ಹಾಗೂ ಸಾಸಿವೆ, ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಬ್ಯಾಡಗಿ ಮೆಣಸಿನ್ಕಾಯಿ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು. ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಕೊಬ್ಬರಿ ಸೇರಿಸ್ಕೊಳ್ಳೋಣ, ಧನಿಯಾ ಬೀಜ, ಈಗ ಜೀರಿಗೆ ಸೇರಿಸ್ಕೊಳ್ಳೋಣ, ಬ್ಯಾಡಗಿ ಮೆಣಸಿನ್ಕಾಯಿ, ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ. ಈಗ ಮುಚ್ಕೊಂಡು ರುಣ್ಣಿಗೆ ರುಬ್ಕೊಳ್ಳೋಣ. ರುಬ್ಕೊಂಡಿದೆ, ಎಷ್ಟಾಗುತ್ತೋ ಅಷ್ಟು ರುಣ್ಣಿಗೆ ರುಬ್ಕೋಬೇಕು. ಈಗ ರುಬ್ಕೊಂಡಿರೋ ಅಂಥ ಕೊಬ್ಬರಿನ ಮಜ್ಜಿಗೆಗೆ ಸೇರಿಸ್ಕೊಳ್ಳೋಣ. ಸೊ ಬ್ಯಾಡಗಿ ಮೆಣಸಿನ್ಕಾಯಿ ಕಲರ್ಗೋಸ್ಕರ ಹಾಕ್ಕೊಂಡಿರೋದು. ರುಬ್ಬಿರೋದನ್ನು ಹಾಕ್ಕೊಂಡಿದ್ದೆ. ಮಿಕ್ಸಿ ಜಾರಿಗೆ ನೀರನ್ನು ಸೇರಿಸ್ಕೊಂಡು ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಿದ್ದೆ. ಈಗ ಒಲೆ ಮೇಲೆ ಒಂದು ಬಾಣಲಿ ಇಟ್ಕೊಂಡಿದ್ದೆ, ಅದಕ್ಕೆ ಕುಕ್ಕಿಂಗ್ ಆಯಿಲ್ ಸೇರಿಸ್ಕೊಳ್ಳೋಣ. ಸೊ ಒಂದು ಗಮ್ಮತ್ತಿನ ಒಗ್ಗರಣೆ ಕೊಟ್ಕೊಳ್ಳೋಣ. ಎಣ್ಣೆ ಕಾಯ್ದ್ಮೇಲೆ ಸಾಸಿವೆ ಹಾಗೂ ಉದ್ದಿನ ಬೇಳೆ ಸೇರಿಸ್ಕೊಳ್ಳೋಣ, ಬ್ಯಾಡಗಿ ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಇಂಗು, ಈಗ ಒಗ್ಗರಣೆ ಆಗಿದೆ, ಅದನ್ನ ಮಜ್ಜಿಗೆಗೆ ಸೇರಿಸ್ಕೊಳ್ಳೋಣ. ಮಜ್ಜಿಗೆ ಒಂದು ಸೇರಿಸ್ಕೊಂಡು ಅದನ್ನು ಹಾಕೊಳ್ಳೋಣ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳೋಣ. ಈಗ ಚೋಟಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ, ಉಪ್ಪೆಲ್ಲ ಕರಗಲಿ. ಸೊ ಈಗ ರೆಡಿ ಆಗಿದೆ. ಏನು ಬಾಯ್ಲ್ ಮಾಡೋದಿಲ್ಲ, ಕ್ವಿಕ್ಕಾಗಿ ಈ ರೆಸಿಪಿ ಮಾಡ್ಕೋಬೋದು. ಕೊಬ್ಬರಿ ಎಲ್ಲ ಇದೆ, ತುಂಬಾನೇ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತದೆ. ಇದು ಅನ್ನಕ್ಕೆ ಮುದ್ದೆಗತ್ತು ಸೂಪರ್ ಕಾಂಬಿನೇಷನ್. ಈಗ ಇದು ಅನ್ನದ ಜೊತೆ ಸರ್ವ್ ಮಾಡ್ಕೋತಾ ಇದೀವಿ ನೋಡಿ. ಅನ್ನಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ. ಇಲ್ಲಿಗೆ ಸವಿಯಲು ಹುಳ್ಳಿಕಾಯಿ ಪಲ್ಯ ಕೂಡ ರೆಡಿ ಇದೆ ನೋಡಿ. ನೀವು ಕೂಡ ಮನೇಲಿ ಸುಲಭವಾಗಿ ಮಾಡ್ಕೋಬಹುದು. ಕೊಬ್ಬರಿ ಒಂದಿತ್ತು ಅಂದ್ರೆ ಬೇಗನೆ ಆಗುತ್ತದೆ, ತುಂಬಾನೇ ಚೆನ್ನಾಗಿರುತ್ತದೆ. ಖಾರ ಅಂತೂ ಇದರಲ್ಲಿ ಇರೋದೇ ಇಲ್ಲ. ಸೊ ಈಗ ಟೇಸ್ಟ್ ಮಾಡಿ ನೋಡಿ ಹೇಳ್ತಾರೆ ಹೇಗಿದೆ ಅಂತ ನೋಡಿ. ಈಗ ಗೌರಿ ಟೇಸ್ಟ್ ಮಾಡಿ ನೋಡಿ ಹೇಳ್ತಾರೆ. ಸೊ ಹೇಗಿದೆ? ಸೂಪರ್ ಆಗಿ ಚೆನ್ನಾಗಿದೆ ಅಂತೆ. ಸೊ ನೀವು ಮನೇಲಿ ಟ್ರೈ ಮಾಡಿ ನೋಡಿ. ನೀವೇನಾದ್ರು ನಮ್ಮ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ. ನಿಮ್ಮ ಫ್ರೆಂಡ್ ಆಗೋರೊಟ್ಟಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.